ಇವತ್ತಿನ ಮಟ್ಟಿಗೆ ನಮ್ಮ ಲೋಕಾಪುರ ಭಾಗದಾಗ 15 ಗಾಡಿಗಳು ಕೂಡ್ಯಾವ. ಇವತ್ತು ಇದು ಸುಮ್ ಟ್ರೈಲರ್ ಅಭಿ ಪಿಕ್ಚರ್ ಬಾಕಿ. ನಾಳೆ ದಿನ ಒಂದು ಊರಿಂತ್ರ 50 ಗಾಡಿಗಳು ಬರ್ತಾವ. ಪ್ರತಿ ಊರನ್ನು ಎಲ್ಲಿ ರೈತ ಸಂಘದ ಕಾರ್ಯಕ್ರಮ ನಡೆದಿತ್ಲ ಹೋರಾಟ ಅಲ್ಲಿ ಎಲ್ಲಾ ಕಡೆನೂ ಭಾಗವಹಿಸಿ ಪಂಜಾಬ್ದಾಗ ನಡೆದ ರೀತಿನ ಮುಂದಿನ ನಡವಳಿಕೆ ಆಕೈತೆ ಅನ್ನೋದು ನನ್ನ ಇದಾಗಿದೆ. ಯಾಕಂದ್ರೆ ಇವತ್ತು ಸಂಜೆ ತನ ಟೈಮ್ ಐತಿ. ಆ ಟೈಮ್ ತನ ಅವ್ರು ಏನಿರ್ತದೆ ಕ್ಲಿಯರ್ ಮಾಡಿ ರೈತರಿಗೆ ಯಾವುದು 3500 ರೂಪಾಯಿ ಕೊಡ್ಬೇಕು ಅನ್ನೋದೈತೆ. ಅದನ್ನ ಕೊಟ್ರ ಅವ್ರಿಗೂ ಚಲೋ ನಮಗೂ ಚಲೋ. ಇಲ್ದೇ ಇದ್ರ ಇಡ್ದಿನ ಮಾಡಿದ್ದ ಗಾಂಧಿ ತತ್ವ ಏನು ನಡೆದೋದು ಗೋಡ್ಸೆ ತತ್ವ ಆಕೈತಿ. ಅದನ್ನ ತಿಳ್ಕೊಂಡ ಯಾವ ರೀತಿ ಬಗೆಹರಿಸಿ ರೈತರಿಗೆ ಬೇಕಾದ 3500 ರೂಪಾಯಿ ಕ್ಲಿಯರ್ ಮಾಡಿಬಿಡ್ಲಿ ಅಷ್ಟೇ. ನಾನು ಹೋರಾಟ ಯಾವ ಮಟ್ಟಕ್ಕೆ ಬಂದದಪ್ಪ ಅಂತಂದ್ರೆ ಗುಲ್ಲಾಪುರದಲ್ಲಿ ಇಡೀ ರಾಜ್ಯ ತಿರುಗಿ ನೋಡುವ ಮಟ್ಟದಾಗ ಗುಲ್ಲಾಪುರ ಹೋರಾಟ ಬಂದದ್ದು. ಸುಮಾರು 2 ರಿಂದ 3 ಲಕ್ಷ ಜನ ಕೂಡಿ 9 ನಿರಂತರ ಬಿಸಿಲಲ್ಲ ಮಳೆಯಲ್ಲ ನೋಡ್ಲಾರ್ದೆ ಹೋರಾಟ ಮಾಡ್ಲಾಗ್ತಾರೆ. ಅಲ್ಲಿ ಸಚಿವರಂತ ಎಚ್ ಕೆ ಪಾಟೀಲ್ ಸಾಹೇಬರು ಕಾನೂನು ಸಚಿವರು ಬಂದ್ರು ಕೂಡ ಯಾವುದೇ ರೈತರ ನಿಗದಿ ಆಗಿಲ್ಲ. ನಿನ್ನೆ ಕೂಡ ಶಿವಾನಂದ ಪಾಟೀಲ್ ಸಾಹೇಬರು ಬಂದಿದ್ರು. ಅವರು ಕೂಡ 2 ದಿನ ಟೈಮ್ ತಗೊಂಡಾರ. ಈ 3500 ರೂಪಾಯಿ ರೈತರ ಬೇಡಿಕೆ ಏನೈತಿ, ಈ ರೈತರ ಬೇಡಿಕೆ ಆಗುವವರೆಗೂ ನಾವು ರೈತ ಚಳವಳಿನ ಹಿಂತಕೊಳ್ಳಂಗಿಲ್ಲ. ನಮ್ಮ ರೈತರ ಬೇಡಿಕೆ ಏನಪ್ಪಾ ಅಂತಂದ್ರ ಕಬ್ಬಿನ ತೂಕದೊಳಗೆ ಮೋಸ ಆಗಿರಬಹುದು. ನಮ್ದು ಕಬ್ಬ 15 ದಿನದೊಳಗೆ ಬಿಲ್ ಆಗ್ಬೇಕು ರೈತರದ. ದರ್ವೊಂದು ಕಾರ್ಖಾನೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಬ್ಬು 2 ತಿಂಗಳು 3 ತಿಂಗಳಿಗೆ ಬಿಲ್ ಕೊಡ್ತಾರ. ಆ ರೀತಿಯಾಗಿ ನಾವು ರೈತರು ಬೀದಿ ಪಾಲ ಇವು ಪರಿಸ್ಥಿತಿ ಎಲ್ಲಿ ಹೋದಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಇರಬಹುದು, ಮೆಕ್ಕೆಜೋಳ ಇರಬಹುದು, ಮಳಿ ಹಾನಿಯಿಂದ ಎಲ್ಲ ಹಾನಿ ಆಗ್ಯಾವ. ಯಾವುದೂ ಉಪಯೋಗ ಇಲ್ಲ. ರೈತರ ಅವಲಂಬನೆ ಎದ್ರ ಮ್ಯಾಗಪ್ಪ ಸದ್ಯಕ್ಕ ಕಬ್ಬಿನ ಬೆಲೆ ಮ್ಯಾಗ ನಾವು ಅವಲಂಬನೆ ಕೂತೀವಿ. ಈಗ ನವೆಂಬರ್ 1 ತಾರೀಕು ಫ್ಯಾಕ್ಟ್ರಿ ಕಾರ್ಖಾನೆ ಚಾಲು ಆಗ್ಬೇಕಾಗಿತ್ತು. ಇವತ್ತು ನವೆಂಬರ್ 7ನೇ ತಾರೀಕು ಚಾಲು ಆಗಿಲ್ಲ. ರೈತರ ಬೀದಿ ಪರಿಸ್ಥಿತಿ ಐತಿ. ಈ ಕಾರಣಕ್ಕಾಗಿ 3500 ರೂಪಾಯಿ ಬಿಲ್ ಘೋಷಣೆ ಇವತ್ತು ಅಥವಾ ನಾಳೆ 2 ಸಿಎಂ ಸಿದ್ದರಾಮಯ್ಯ ಮಾಡ್ತಾರಂತ ಭರವಸೆ ಐತಿ. ಆ ಭರವಸೆ ಕೊಟ್ಟದಕ್ಕರೆ ಆದ್ರ ನಮ್ಮ ಶಶಿಕಾಂತ್ ಗುರೂಜಿ ಅವರು ಚಿನ್ನಪ್ಪ ಪೂಜಾರಿ ನೇತೃತ್ವದೊಳಗೆ ನಮ್ಮ ಮೆಸೇಜ್ ಬಂದ ಕರೆ ಆದಂದ್ರ ನಮ್ಮ ಬೇಡಿಕೆ 3500 ರೂಪಾಯಿ ಐತೆ. ಈಗಾಗಲೇ ಬೆಳಗಾವಿ ಡಿ ಸಿ ಅವರು ಬಂದು ನಾವು 3200 ರೂಪಾಯಿ ಕಾರ್ಖಾನೆ ಜೊತೆ ಮಾತಾಡಿವು. 3200 ಕೊಡಕ್ಕೆ ಸಾಧ್ಯತೆ ಅಂತ ಹೇಳಿದ್ರು ಅವರು. ಆದ್ರೆ ನಮ್ಮ ರೈತರ ಮುಖಂಡ ಯಾರ್ದು ಕೊಪ್ಪಿಲ್ಲ. ಕನಿಷ್ಠ ನಮ್ಮ ಬೆಲೆ 3400 ರೂಪಾಯಿ ಘೋಷಣೆ ಮಾಡಿದ್ರೆ ಬೆಲೆ ಮಾತ್ರ ಇದೆ. ಚಳವಳಿ ಮಾತು ಹಿಂದೆ ತಕ್ಕೋತೀವಿ. ಅಲ್ಲಿಯವರೆಗೆ ಚಳವಳಿ ಹಿಂದೆ ತಗೊಳ್ತಾವ. ಈ ಮಾತನ್ನ ಈ ಮಾಧ್ಯಮ ಮೂಲ ಹೇಳ್ತಾ ಇದ್ದೀವಿ. ನಮಸ್ಕಾರ. ಈ ಮೂಲಕ ತಿಳಿಸುವುದೇನಂತಂದ್ರ ಈ ನಮ್ಮ ಹೋರಾಟ ಇವತ್ತಿಗೆ 10 ದಿನ ಆಯ್ತು. ಆದ್ರೂ ಕೂಡ ನಿಲ್ತಾ ಇಲ್ಲ. ದಯವಿಟ್ಟು ಸರ್ಕಾರಕ್ಕೆ ಒಂದು ಮನವಿ, ನಮಗೆ 3500 ರೂಪಾಯಿ ನಿಗದಿ ಬೆಲೆ ದಯವಿಟ್ಟು ಕೊಡ್ರಿ ಅಂತ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀವಿ. ಈಗಾಗಲೇ ನಾವು ಹೋರಾಟ ಮಾಡ್ಲಿಕ್ಕದ್ದು 10 ದಿನ ಆದ್ರೂ ಕೂಡ ಇನ್ನೂ ನಮಗೆ ನಿಗದಿ ಬೆಲೆ ಕೊಟ್ಟಿಲ್ಲ. ಇದು ಯಾವ ರೀತಿ ಮುಂದುವರಿತದಪ್ಪ ಅಂತಂದ್ರ ಪ್ರತಿ ಮನೆ ಎಲ್ಲಾ ಟ್ರ್ಯಾಕ್ಟರ್ ಸಮೇತ ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವರವರೆಗಿನೂ ಎಲ್ಲ ಊರ ಮುಖಂಡರು ಹೆಣ್ಮಕ್ಳು ಎಲ್ಲರೂ ಕೂಡಿ ನಾವ್ ಈ ಹೋರಾಟ ಮುಂದುವರಿಸ್ತೀವಿ. ಇದನ್ನ ಕೊಡ್ಲಿಕ್ಕಂತಂದ್ರ ದಯವಿಟ್ಟು ಇದನ್ನ ಕೊಟ್ಟು ನಮಗ ಸಹಕರಿಸಬೇಕು. ಏನು ಸಿಎಂ ಅವರ ಆದೇಶ ಬರ್ತದ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿತದ. ದಯವಿಟ್ಟು ನಮಗ್ 3500 ನಿಗದಿ ಬೆಲೆ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿತದ. ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. ರಾಜಕಾರಣಿ ಎಲೆಕ್ಷನ್ ಬಂದಾಗ ರಾಜಕಾರಣಿ ಇರ್ತಾರೆ. ಇವತ್ತು ಬಂದು ನಮಗೆ ಇಷ್ಟು ಮಂದಿ ಬಂದು ಕೂತೀವಿ. ರಾಜಕಾರಣಿ ಯಾರು ಕಳಿಸಿದ್ರು ಇಷ್ಟು ಮಂದಿ ಹೆಮ್ಮೆಯಿಂದ ಹೇಳಿ ನಾವು ನಾನು ಆಗಲ್ಲ, ನಾವು ಕಳಿಸೋದಾಗಲ್ಲ. ನಾವು ಅವ್ರು ಬಂದು ಮಾಡೋದು ಆಗಲ್ಲ. ಅವ್ರು ರಾಪ್ ಅಂತಾರಲ್ಲ ಬರ್ತಾರೆ. ಇದನ್ನ ಸರಳ ರೀತಿಯಲ್ಲಿ 3500 ರೂಪಾಯಿ ಬೆಲೆ ಇವ್ರು ಏನ್ ಮಾಡ್ತಾರೆ, ಪ್ರತಿಯೊಂದಕ್ಕೂ ತಮ್ಮವಾದಂತ ರೇಟ್ ಇರ್ತಾರ. MRP RS ತಮ್ಮ ರೇಟ್ ಒಂದು ಫಿಕ್ಸ್ ಮಾಡ್ತಾರೆ. ರೈತರು ಉಳ್ಳಿಗಡ್ಡಿ ಬೆಳೆದ್ರೆ ಅದಕ್ಕೊಂದು ರೇಟ್ ಇಲ್ಲ. ಇಲ್ಲಿಂದ ತಗೊಂಡ್ರ 20 ಕೃಷಿ ರೈತರು ಇವಾಗ ಫೇಮಸ್ ಮಾರ್ಕ್ ಜಬರ್ದಸ್ತ್ ಇರ್ಬೇಕಾಗ್ತದ. ಅಂತವ್ರಿಗೆ ಏನ್ ಮಾಡೋದು 2000 1800 ರೇಟ್ ಮಾಡ್ತಾರೆ. ಅವರ ಒಂದು 50 ಕೃಷಿ ಹೋಗೋದಂದ್ರ 1500 1200 ಹೆಣ್ಮಕ್ಳನ್ನ